ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಸಮದೋಳಿಯ ಶ್ರೀ ಜಡಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ, ಹಗ್ಗವಿಲ್ಲದ ರಥೋತ್ಸವ ಪ್ರತಿ ವರ್ಷದಂತೆ ಏಪ್ರಿಲಲ್ಲಿ ಬರ್ತಕ್ಕಂಥ ದವನದ ಹುಣ್ಣಿಮೆ ಹಿಡ್ಕೊಂಡು 5ನೇ ದಿವಸಕ್ಕೆ ರಥೋತ್ಸವ, ಹುಣ್ಣಿಮೆಯಿಂದ ವಿಶೇಷ ಕಾರ್ಯಕ್ರಮ ರಥೋತ್ಸವಕ್ಕೆ ಭಾಗಿಯಾಗಿ ಆ ಜಡಸಿದ್ದೇಶ್ವರನ ಕೃಪೆಗೆ ಪುನೀತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತಾ, ಇವತ್ತಿನ ದಿವಸ ನೋಡಿ ನಾವು ಯಾವುದಾದ್ರೂ ಒಂದು ಎಳಿಬೇಕಾಗಿತ್ತಪ್ಪ ಅಂದರೆ, ಯಾವುದಾದ್ರೂ ಒಂದು ವಸ್ತುವನ್ನು ಸರಿಸ್ಬೇಕಾಗಿತ್ತಂದರೆ ಅಲ್ಲೇ ಸಹಾಯ ಅಂತಕ್ಕಂಥದ್ದು ಅಲ್ಲಿ ಯಾರ್ದಾರ ಒಂದು ಇರಬೇಕಾಗ್ತೈತಿ. ಆದರೆ ಇವತ್ತು ಜಡಸಿದ್ದೇಶ್ವರ ರಥೋತ್ಸವಕ್ಕೆ ಯಾರ ಹಗ್ಗ ಇಲ್ಲ, ಯಾರು ಒತ್ತೋದೂ ಇಲ್ಲ. ಭಾಳ ಅಂದರೆ 2-3 ನಿಮಿಷದೊಳಗೆ ಹೋಗಿ ಬರುವಂಥದ್ದನ್ನು ನಾವು ಎಲ್ಲಾರ ನೋಡ್ತಾ ಇದ್ದೇವೆ. ಅಂದರೆ ಅದು ಸುಂದಳಿಯ ಜಡಸಿದ್ದೇಶ್ವರದ ರಥೋತ್ಸವ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆ ನಿಟ್ಟಿನೊಳಗೆ ಇವತ್ತಿನ ದಿವಸ, ಇವತ್ತಿನಲ್ಲ ಹಿಂದಿನ ದಿನಮಾನದಿಂದ ಬಂದಿರತಕ್ಕಂಥದ್ದು, ಇವತ್ತಿಗೂ ಸಹ ಆ ಪವಾಡಗಳು ಶ್ರೀಮಠದೊಳಗೆ ನಡೀತಾ ಬಂದಿದ್ದೇವೆ. ಆ ಮಠದ ಪರಂಪರೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು, ಶಕ್ತಿ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ನಾವು ಏನು ಬೇಡ್ಕೊಂತೀವಿ ಆ ಬೇಡಿಕೆದನ್ನು ಕೊಡುವಂಥ ಶಕ್ತಿ ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ನಿಟ್ಟಿನೊಳಗಿರ್ತಕ್ಕಂಥದ್ದು. ಅಂದರೆ ಅದು ಎಷ್ಟೋ ಜನ ನಾಡಿನ ಭಕ್ತರು ಯಾವುದೇ ಆಗಿರ್ತಕ್ಕಂಥ ಅಭಿಮಾನವನ್ನು ಇಟ್ಟುಕೊಳ್ಳದೆ ಎಲ್ಲ ಭಕ್ತರು ಸಹ ಭಾಳ ಖುಷಿಪಟ್ಟು ಜಡಸಿದ್ದೇಶ್ವರಕ್ಕೆ ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಇನ್ನೂ ಅನೇಕ ನಾಡಿಂದ ಭಕ್ತರು ಬಂದು ಆ ಜಡಸಿದ್ದೇಶ್ವರನ ಆಶೀರ್ವಾದವನ್ನು ಪಡ್ಕೊತಾರೆ ಅಂತಕ್ಕಂಥ ಮಾತು ಹೇಳ್ತಾ, ಆ ನಿಟ್ಟಿನೊಳಗೆ ಇದೇ ತಿಂಗಳು ಶನಿವಾರ ಏಪ್ರಿಲ್ 27ನೇ ತಾರೀಕಿಗೆ ನಡೀತಕ್ಕಂಥ ರಥೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಬರ್ರಿ, ಆ ಜಡಸಿದ್ದೇಶ್ವರನ ಕೃಪೆಗೆ ಪಾತ್ರ ಆಗ್ರಿ ಅಂತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೆ ಶುಭವನ್ನು ಕೋರ್ತಾ ಇದ್ದೇವೆ.